ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಕಿ ಜೈ. ಗುರುದೇವದತ್ತ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಎಲ್ರಿಗೂ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಅಡಚಣೆಗಾಗಿ ಕ್ಷಮಿಸಿ. ಓಕೆ, ಸೊ ಒಂದು ಬಿಗ್ಗೆಸ್ಟ್ ಕಾನ್ಸೆಪ್ಟು ಇವತ್ತು ನಿಮ್ಮ ಮುಂದೆ ನಾನು ತೊಗೊಂಡು ಬಂದಿದ್ದೀನಿ. ನೀವು ಕೊಟ್ಟಿರ್ತಕ್ಕಂಥ ಪುಸ್ತಕ ಏನಾಗಿದೆ, ಅದರದ್ದು ಥಾಟ್ಸು ಏನು ಅನ್ನೋದನ್ನು ನಾನಿವಾಗ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಬಹುಶಃ ಎಲ್ಲರೂ ಪುಸ್ತಕಗಳನ್ನು ನೀವು ಕೊಟ್ಟಿರ್ತೀರ. ಬೇರೆದವರು ಆ ಪುಸ್ತಕಗಳನ್ನ ತೊಗೊಂಡು ದತ್ತ ಮಹಾರಾಜರು ಹೋಮ್ದಲ್ಲಿ ಹಾಕಿರ್ತಾರೆ, ಆಮೇಲೆ ದತ್ತ ವಿಗ್ರಹದ ಕೆಳಗಡೆ ಹಾಕಿರ್ತಾರೆ. ಬಿಕಾಸ್ ನಮ್ಮ ಈ ಕಾನ್ಸೆಪ್ಟು ಟೋಟಲಿ ಡಿಫ್ರೆಂಟ್ ಆಗಿದೆ. ಈಗ ನಾನು ನಿಮಗೆ ಕೆಲವೊಂದಿಷ್ಟು ಫೋಟೋಗ್ರಾಫಿನ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ನೀವು ಬರೆದು ಕಳಿಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಬೀಜ ಮಂತ್ರದ ಆ ಪುಸ್ತಕ, ಅದಕ್ಕೆ ಏನೇನು ಲೇಪನ ಆಗಿದೆ ಮತ್ತು ಅದನ್ನು ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅದು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಯಾರ್ಯಾರು ಪುಸ್ತಕವನ್ನು ಬರಿತಾ ಇದ್ದೀರೋ ಅವ್ರಿಗೆಲ್ರಿಗೂ ಕೋಟಿ ಕೋಟಿ ನಮಸ್ಕಾರ. ಸೊ ದತ್ತ ಮಹಾರಾಜರ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಒಂದು ಕಾರ್ಯದಲ್ಲಿ ನನ್ನ ಜೊತೆ ನೀವು ಸಹಾಯ ಸಹಕಾರದಿಂದ ನನಗೆ ತುಂಬಾ ಅದ್ಭುತವಾಗಿ ಸಹಾಯ ಮಾಡಿದ್ದೀರ. ಟೋಟಲು ನನ್ನ ಹತ್ರ ಬಂದು ಸೇರಿರ್ತಕ್ಕಂಥ ಪುಸ್ತಕಗಳು 184 ಪುಸ್ತಕಗಳು. ಟೋಟಲ್ ಕೌಂಟಿಂಗ್ ಬಂದುಬಿಟ್ಟು ನನಗನ್ಸಿದ ಮಟ್ಟಿಗೆ 8,08,023 ಏನೋ ಕೌಂಟಿಂಗ್ಸ್ ಬರ್ತಾಯಿದೆ. ಅದು ಮಂತ್ರದ್ದು 11 ಲಕ್ಷ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಬೀಜ ಮಂತ್ರದ ಪುಸ್ತಕಗಳು. ಸೊ ಖಂಡಿತವಾಗಿಯೂ ಆ ದತ್ತ ಮಹಾರಾಜರು ಇನ್ನೂ ಭಕ್ತಾದಿಗಳನ್ನು ಹುಟ್ಟಿಸಿ ಅವ್ರ ಕೈಯಿಂದ ಇವುಗಳನ್ನು ಬರೆಸಿ ನಮಗೆ ಕಳಿಸ್ತಾರೆ ಅನ್ನೋ ಒಂದು ನಂಬಿಕೆ, ಆತ್ಮವಿಶ್ವಾಸ ಇದೆ. ಮತ್ತು US ಇಂದ ಕೂಡ ಪುಸ್ತಕಗಳನ್ನು ಬರೆದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಎಷ್ಟು ಪಾಸಿಟಿವ್ ವ್ಯೂಸ್ ಇದೆ ಅಂತಂದರೆ ಅದರಲ್ಲಿ ಅದ್ಭುತ. ಅದರಂತೂ ಮಾತಾಡೋಂಗೆ ಇಲ್ಲ. ಎಷ್ಟೋ ಜನ ಅದು ಬರೆಯುವಾಗ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ಗಳನ್ನು ನಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ. ಬನ್ನಿ ಹಂಗಾರೆ ನೀವು ಬರೆದಿರ್ತಕ್ಕಂಥ ಪುಸ್ತಕ ಯಾವ ಥರ ಅದು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇವಳು ನನ್ನ ಮಗಳು ಪೂರ್ವಿಕಾ ಅಂತ. ಓಕೆ, ಫಸ್ಟು ಓಂ ಮತ್ತು ಸ್ವಸ್ತಿಕು ಹಿಂದೂ ಧರ್ಮದ ಒಂದು ಸಾಂಸ್ಕೃತಿಕ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಓಂ ಮತ್ತು ಸ್ವಸ್ತಿಕ್ ಇದೆ. ತದನಂತರ ಇಲ್ಲಿ ನೋಡಿ, ಇವಾಗ 2 ಯಂತ್ರಗಳು, ಒಂದು ಶ್ರೀಚಕ್ರ ಆಮೇಲೆ ಒಂದು ದತ್ತ ಯಂತ್ರ. ಈ 2 ಯಂತ್ರಗಳನ್ನು ಇದಕ್ಕೆ ನಾವು ಅಟ್ಯಾಚ್ ಮಾಡಿರ್ತೀವಿ. ಇದರ ಮಧ್ಯದಲ್ಲಿ ತಾಮ್ರದ ತಂತಿ, ಆ ತಾಮ್ರದ ತಂತಿ ಕೂಡ ನಿಮಗೆ ನನ್ನ ಮಗಳು ತೋರಿಸ್ತಾ ಇದ್ದಾಳೆ. ಈ ತಾಮ್ರದ ತಂತಿಯನ್ನು ಇದರ ಮಧ್ಯದಲ್ಲಿ ಪಾಸ್ ಮಾಡಿ ಸುಮಾರು 10 ಪುಸ್ತಕಗಳನ್ನು ನಾವು ಇಲ್ಲಿ ನೋಡಿ, ಇದು ನೀವು ಗಮನಿಸ್ತಾ ಇರ್ಬೋದು. ಇದನ್ನು ಪ್ರತಿ ಪುಸ್ತಕಕ್ಕೂ ಕೂಡ ಆ ತಾಮ್ರದ ತಂತಿ ಜೊತೆ ಅಟ್ಯಾಚ್ ಮಾಡಿ ಈ ಥರ ಪುಸ್ತಕವನ್ನು ಬುಕ್ಸ್ ಬೈಂಡಿಂಗ್ ಥರ ಮಾಡಿದ್ದೀವಿ. ಸೊ ಇಲ್ಲಿ ನಿಮಗೆ ಒಂದು ಈ ತಾಮ್ರದ ತಂತಿ ಇರ್ಬೋದು. 10 ಪುಸ್ತಕಗಳಿಗೂ ಪ್ರತಿ ಯಂತ್ರಕ್ಕೂ ಕೂಡ ಈ ತಾಮ್ರದ ತಂತಿ ಅಟ್ಯಾಚ್ ಆಗಿ ಹೊರಗಡೆ ಬಂದಿರುತ್ತೆ. ಸೊ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ತಾಮ್ರದ ತಂತಿ ನಿಮ್ಗೆ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ನೋಡಿ ಬೇಕಾರೆ. ಓಕೆ, ಇನ್ನೊಂದು ಸ್ವಲ್ಪ ಕ್ಯಾಮ್ರಾ ಹತ್ರ ತೊಗೋತೀನಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಈ ಒಂದು ಪುಸ್ತಕ, ಇದನ್ನು ಈ ತಾಮ್ರದ ತಂತಿಯನ್ನು ಹಾಗೆ ಮುಂದೆ ಒರೆಸಿ ಅದನ್ನು ನಾವು ದತ್ತಾತ್ರೇಯ ಮಹಾರಾಜರ ಕಾಲಿನ ಅಡಿಯಲ್ಲಿ ಸೇರಿಸ್ತೀವಿ. ಸೊ ಆ ಒಂದು ಈಗ ನೀವು ವಿಡಿಯೋದಲ್ಲಿ ಗಮನಿಸಿರ್ಬೋದು, ಆ ಒಂದು
ತಾಮ್ರದ ತಂತಿಯನ್ನು ದತ್ತ ಮಹಾರಾಜರ ಕಾಲಿನ ಕೆಳಗಡೆ ಮತ್ತು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳು ಭಾರತೀ ತೀರ್ಥಂಕರ ಗುರುಗಳು ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಚಕ್ರದ ಕೆಳಭಾಗದಲ್ಲಿ ಒಂದು ತಂತಿ ಹೋಗುತ್ತೆ. ಅಂದರೆ ನೀವು ಯೋಚನೆ ಮಾಡಿ, ನೀವು ಬರೆದು ಕೊಟ್ಟಿರ್ತಕ್ಕಂಥ ಪುಸ್ತಕ ಅದು ಭಗವಂತ ಎಲ್ರಿಗೂ ಒಂದೊಂದೊಂದೊಂದು ಶಕ್ತಿ ಕೊಟ್ಟಿದ್ದಾನೆ. ಇಲ್ಲಿ ಪ್ರಪಂಚದಲ್ಲಿ ಯಾರು ಕೂಡ ನನ್ನ ಹತ್ರ ಈ ಟ್ಯಾಲೆಂಟ್ ಇಲ್ಲ ಅಂತ ಅನ್ನೋರು ಇನ್ನೂ ಇಲ್ಲವೇ ಇಲ್ಲ. ಅವನು ಕುರುಡ ಇರಲಿ, ಭಗವಂತ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ. ಹಾಗೆ ಎಷ್ಟೋ ಜನ ಸಾಧನೆ ಮಾಡಿರೋರು ಇರ್ತಾರೆ. ಈ ಪುಸ್ತಕಗಳಲ್ಲಿ ನೀವು ಗಮನಿಸ್ಬೋದು, ಗಾಣಗಾಪುರ ದತ್ತ ಮಹಾರಾಜರ ಸನ್ನಿಧಿಯಲ್ಲೇ ಕುಳಿತುಕೊಂಡು ಬರೆದಿರ್ತಕ್ಕಂಥ ಎಷ್ಟೋ ಪುಸ್ತಕಗಳು ಈ ಪುಸ್ತಕಗಳಲ್ಲಿವೆ. ಓಕೆ, ನನಗೆ ದೀಕ್ಷೆ ಕೊಟ್ಟ ಕಲ್ಲಂಬರ್ಜಿ ಗುರುಗಳು ಕೂಡ ಅವರು ಕೂಡ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ಕೂಡ ಈ ಒಂದು ಪುಸ್ತಕದ ಬೈಂಡಿಂಗಲ್ಲಿದೆ. ಈ ಥರ ಒಂದು ಸೆಟ್ಸು ಕಡಿಮೆ ಅಂತಂದರೂ ಒಂದು 8ರಿಂದ 9 ಸೆಟ್ ಇದೆ. ಇದು ಈ 20 ಪುಸ್ತಕದ ಬ್ಯಾಗು. ಸೊ ಇವುಗಳನ್ನು ಕೇಸರಿ ಬಟ್ಟೆಯಲ್ಲಿ ಸುತ್ತಿ ದತ್ತಾತ್ರೇಯ ವಿಗ್ರಹದ ಕೆಳಭಾಗದಲ್ಲಿ ಆ ಪೀಠ, ಅಂದರೆ ಆ ಪೀಠನ ನಿಮಗೆ ತೋರಿಸ್ತೀನಿ ನಾನು, ನೋಡಿರ್ಬೋದು. ಓಪನಿಂಗ್ ಟೈಮಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಿದ್ವಿ ನಾವು. ಆ ಪೀಠದ ಕೆಳಗಡೆ ನಾವು ಇಡ್ತೀವಿ. ಇಟ್ಟು ಆ ಒಂದು ನೀವು ಬರೆದಿರ್ತಕ್ಕಂತಹ ಪುಸ್ತಕ ನಿಮ್ಮ ನೋವು, ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಪಾಸಿಟಿವು, ನಾನ್ ಪಾಸಿಟಿವು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವು ಬರೆದಿರ್ತಕ್ಕಂಥ ಅಕ್ಷರ ಮುಖಾಂತರ ದತ್ತ ಮಹಾರಾಜರ ಪಾದುಕೆಗೆ ಸೇರುತ್ತೆ ಅದು. ಸೊ ಈ ಥಾಟ್ಸು ನಮ್ಮದಂತೂ ಅಲ್ಲ ರೀ, ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಇದರ ಪರಿಶ್ರಮಕ್ಕೆ ತುಂಬಾ ಪರಿಶ್ರಮ ಇದೆ. ಇದು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇದು ಅದನ್ನು ಈಗ ಒಂದು ಸೆಟ್ ರೆಡಿ ಮಾಡೋಕ್ಕೇ ಒಂದು ದಿವಸ ಆಗಿದೆ ಅದು. ಸೊ ಇಲ್ಲಿ ಇಷ್ಟೆಲ್ಲ ರೆಡಿ ಮಾಡಿ ದತ್ತ ಮಹಾರಾಜರ ಆ ಒಂದು ಪಾದುಕೆ ಕೆಳಗಡೆ ಇದನ್ನು ನಾವು ಇಡ್ತಾಯಿದ್ದೀವಿ. ಖಂಡಿತವಾಗಿ ನೋಡಿ, ನಾನು ಕೂಡ ಒಂದು ಪುಸ್ತಕ ಬರೆದಿದ್ದೀನಿ, ನನ್ನ ಮಗನೂ ಕೂಡ ಒಂದು ಪುಸ್ತಕ ಬರೆದಿದ್ದಾನೆ. ಭೂಮಿ ಮೇಲೆ ನಾವು ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಮ್ಮ ಉಸಿರಿನಿಂದ, ನಮ್ಮ ಅಮೃತ ಹಸ್ತಗಳಿಂದ ಬರೆದಿರ್ತಕ್ಕಂಥ ಪುಸ್ತಕ ದತ್ತ ಮಹಾರಾಜರ ಕೆಳಗಡೆ ಕಾಲ್ಭಾಗದಲ್ಲಿ ಇರುತ್ತೆ ಅನ್ನೋದೇ ಒಂದು ಅದ್ಭುತ. ಅದು 10,000 ಜನ ವ್ಯೂವರ್ಸ್ ಇದ್ದಾರೆ, ಎಲ್ಲರೂ ಪುಸ್ತಕ ಬರೆದಿಲ್ಲ. ಯಾರಿಗೆ ದತ್ತ ಮಹಾರಾಜರು ಒಂದು ಥಾಟ್ಸ್ ಕೊಟ್ಟಿದ್ದಾರೋ ಅವರು ಮಾತ್ರ ಪುಸ್ತಕ ಬರೆದಿರೋದು. ಇನ್ನೂ ನಿಮಗೆ ಅವಕಾಶ ಇದೆ. ಯಾರ್ಯಾರು ಪುಸ್ತಕ ಬರೀಬೇಕನ್ನೋ ಥಾಟ್ಸು ಇದೆಯೋ ಅದನ್ನು ಖಂಡಿತವಾಗಿಯೂ ಬರೀರಿ. ಯಾಕಂದರೆ ಆ ಪಾಸಿಟಿವ್ ವ್ಯೂಸು ಕೂಡ ಹಾಗೆ ಬರುತ್ತೆ ಅಲ್ಲಿ ಬರೆಯುವಾಗ. ಏನೋ ಬರದೆ ಅಂತ ಹಂಗಲ್ಲ. ಅದು ಬೆಳಗ್ಗೆ ನಾನು ಕಲ್ಲಂಬರ್ಜಿ ಬಾಬಾ ಅವರು ನನಗೆ ಹೇಳೋರು ಏನಂತಂದರೆ, ಸಂತೋಷ್, ರಿಯಲಿ ನಾನು ಪ್ರತಿ ದಿವಸ ಗಾಣಗಾಪುರ ದತ್ತ ಮಹಾರಾಜರ ಸನ್ನಿಧಿಗೆ ಹೋಗಿ ಬಂದು ನನ್ನ ಕೆಲಸ ಏನು ಅಂದರೆ ಪುಸ್ತಕ ಬರೆಯೋದು. ಸೊ ನಾನು ಅವರ ಮಗನ ವಯಸ್ಸು ನನಗೆ. ಅಂಥ ಮಹಾನ್ ಸಾಧಕರು ಇವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ನನಗೆ ಸುಮಾರು ಒಂದು 20 ಪುಸ್ತಕ ಏನೋ ಅವ್ರು ನನಗೆ ಬರೆದು ಕೊಟ್ಟಿರ್ಬೇಕು ಅವರು. ಆಮೇಲೆ ಅತ್ರಿ ಬಡ್ಜಿ ಗುರುಗಳು ಎಷ್ಟೋ ಜನ ಬರೆದು ಕೊಟ್ಟಿದ್ದಾರೆ ಈ ಗಾಣಗಾಪುರದಿಂದ. ಇದು ದತ್ತ ಮಹಾರಾಜರೇ ನಿಂತು ಮಾಡಿಸಿರ್ತಕ್ಕಂಥ ಕೆಲಸ. ಇದು ತುಂಬ ಖುಷಿ ಅನಿಸುತ್ತೆ. ಒಂದು ದೈವಿ ಕಾರ್ಯ ಮಾಡಬೇಕು ಅಂತ ಅಂದಾಗ, ಮೊನ್ನೆ ಗಾಣಗಾಪುರದ ಒಂದು ಗುರುಗಳನ್ನು ನಾವು ಇಲ್ಲಿ ಕರೆಸಿದ್ವಿ. ಸುಮಾರು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತುಂಬ ಧನ್ಯವಾದಗಳು ನಿಮಗೆ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು ಅವ್ರಿಗೆಲ್ರಿಗೂ ಕೂಡ. ಪಾಪ ಎಷ್ಟೋ ಜನ ಅವತ್ತು ವಾಲಂಟಿಯರ್ ಆಗಿ ಕೆಲಸನೂ ಕೂಡ ಮಾಡಿದ್ದೀರಾ ನೀವು. ನಿಜವಾಗಿಯೂ ಹ್ಯಾಟ್ಸ್ ಆಫ್ ನಿಮಗೆ. ಪಾಪ ನಾವು ಎಷ್ಟೋ ಜನಕ್ಕೂ ಮಾತಾಡ್ಸೋಕ್ಕೂ ಆಗಲಿಲ್ಲ ಅವತ್ತು, ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಇರೋ ಕಾರಣಾಂತರದಿಂದ. ಖಂಡಿತವಾಗಿಯೂ ಯಾರ್ಯಾರು ಪುಸ್ತಕ ಬರೆದಿಲ್ವೋ ಇನ್ನೂ ಕೂಡ ನಿಮಗೆ ಒಂದು ಆಪ್ಷನ್ಸ್ ಇದೆ. ಖಂಡಿತವಾಗಿ ಆ ಪುಸ್ತಕವನ್ನು ಬರೀರಿ.
ಆ ದತ್ತ ಮಹಾರಾಜರು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ಖಂಡಿತವಾಗಿಯೂ ಮಾಡೇ ಬಿಡ್ತಾರೆ. ಆದರೆ ಒಂದು ವಿಶ್ವಾಸ, ನನಗೆ ಮಹಾರಾಜರ ಆಶೀರ್ವಾದ ನನಗಾಗುತ್ತೆ ಅಂಥೇಳಿ ಒಂದು ವಿಶ್ವಾಸ ಇಟ್ಕೊಂಡು ಅದನ್ನು ಮಾಡಿ. ಯಾಕಂದರೆ ಇಲ್ಲಿ ಧಾರ್ಮಿಕ ದಾರಿನೇ ಒಂಥರ ಕಬ್ಬಿಣದ ಕಡಲೆ ಇದ್ದಂಗೆ. ಅದನ್ನು ಎದುರಿಸಿ ನಿಂತು ಮನಸ್ಸಿನ ಸ್ಥಿತಿಗತಿಗಳನ್ನು ಎದುರಿಸ್ಕೊಂಡು ಎಷ್ಟೋ ನೋವುಗಳನ್ನು ತಿಂದ್ಕೊಂಡು ಅದನ್ನು ಕೊನೆಗೂ ಕೂಡ ಸುಮಾರು ಒಂದು 100-150 ಜನ ಪುಸ್ತಕವನ್ನು ಬರೆದು ನೀವು ಕಳಿಸಿದ್ರ ಅಂದರೆ ಹ್ಯಾಟ್ಸ್ ಆಫ್. ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ನಾನು ಹೇಳ್ತೀನಿ. ಸೊ ಅದ್ರ ಮೇಲೆ ಒಂದು ವಿಶ್ವಾಸ ಇಟ್ಟ ಬರೆದಿದ್ರ, ನಿಜವಾಗಿಯೂ ಆ ದತ್ತ ಮಹಾರಾಜರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಮತ್ತು ನನಗೆ ಕಾನ್ಫಿಡೆನ್ಸ್ ಇದೆ, ಇಷ್ಟು ಮಾತ್ರ ತಿಳ್ಕೊಳ್ಳಿ ನೀವು. ಇಲ್ಲಿ ಹೆಂಗಪ್ಪ ಇದೆ ಅಂದರೆ, ಈ ಪುಸ್ತಕವನ್ನು ಎಲ್ಲಿವರೆಗೂ ನಿಮಗೆ ರಿಸಲ್ಟ್ ಬರೋಂದರೆ, ಈ ಪುಸ್ತಕ ದತ್ತ ಮಹಾರಾಜರ ಕಾಲಿನ ಅಡಿಯಲ್ಲಿ ಹೋಗೋವರೆಗೂ ರಿಸಲ್ಟ್ ನಿಮ್ಗೆ ಗೊತ್ತಾಗಲ್ಲ. ಅದು ಅಂದರೆ ಅದು ಕನೆಕ್ಟಿವಿಟಿ ಆಗಬೇಕು, ಆ ವಿಗ್ರಹಕ್ಕೆ ಕನೆಕ್ಟಿವಿಟಿ ಆದಾಗ ಆವಾಗ ನಿಮ್ಮ ಒಂದು ಮನೆಯಲ್ಲಿ ಅಥವಾ ನಿಮ್ಮ ಸ್ಥಿತಿಗತಿಗಳಲ್ಲಿ ಆ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕನೆಕ್ಟಿವಿಟಿ ಇದ್ದಂಗೆ. ನಿಮ್ಮ ಕೈಯಿಂದ ಬರೆಸಿಕೊಂಡಿರ್ತಕ್ಕಂಥ ಪುಸ್ತಕ ದತ್ತ ಮಹಾರಾಜರ ಕಾಲಿನ ಅಲೆಯಲ್ಲಿ ಇಟ್ಟು ಅದರಿಂದ ಒಂದು ತಾಮ್ರದ ತಂತಿ ತಗೊಂಡು ನಾವು ಆ ದತ್ತ ಮಹಾರಾಜರ ಕಾಲಿನ ಕೆಳಗಡೆ ಬಿಟ್ಟಾಗ ಅಲ್ಲಿ ಡೈರೆಕ್ಟಾಗಿ ನಿಮ್ಮ ಫೀಲಿಂಗ್ಸು ಮಹಾರಾಜರಿಗೆ ಹೋಗಿ ತಲುಪುತ್ತವೆ. ಅದು ಆ ಒಂದು ಕಾನ್ಸೆಪ್ಟು, ಆ ಒಂದು ಥಾಟ್ಸ್ ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇದು. ಸೊ ಖಂಡಿತವಾಗಿಯೂ ಬ್ರಹ್ಮಾಂಡ ನಾಯಕರು ದತ್ತ ಮಹಾರಾಜರು ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ಆತ್ಮವಿಶ್ವಾಸ ಇಟ್ಟು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಖಂಡಿತವಾಗಿಯೂ ಯಾರ್ಯಾರಿಗೆ ಈ ವಿಡಿಯೋ ಶೇರ್ ಮಾಡಬೇಕು ಅವ್ರಿಗೆಲ್ರಿಗೂ ಕೂಡ ಶೇರ್ ಮಾಡಿ. ಪಾಪ ಎಷ್ಟೋ ಜನ ಕಷ್ಟದಲ್ಲಿ ಇರೋರಿದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋ ಕೇಳಿದ್ರೆ ಎಲ್ಲೋ ಮನಸ್ಸಿಗೆ ಒಂದು ಸ್ವಲ್ಪ ಅವ್ರಿಗೆ ಸಮಾಧಾನ ಆಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.